ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಿಡಪ್ಪ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನಿಷ್ಠ ಪಕ್ಷ ಇವನ್ನೆಲ್ಲ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ತಗೊಬಂದದ್ದು ಯಾಕೆ ಅಂತಂದ್ರೆ, ಅಸಮಾನತೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಇವತ್ತು ಎಷ್ಟು ರೂಪಾಯಿ ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆಗೆ ಎಷ್ಟು 3,500 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ. ಕೋಟಿ ಎಷ್ಟಿತ್ತು ಇದು ಮೊದಲು ಶುರುವಾದಾಗ? ಜೋರಾದ 5 ಕೋಟಿ, 5 crores 3,500 ಕೋಟಿ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ಸಾಹೇಬ್ರೆ ನಿಮ್ಗೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗುತ್ತೆ. ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರೋಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಇಲ್ಲಿವರೆಗೆ. ಆದರೆ 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟು 2 ಅಸೆಂಬ್ಲಿ, 2 ಪಾರ್ಲಿಮೆಂಟು 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. 1 ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡೋಕ್ಕಾಗತ್ತೆ? ಅದಕ್ಕೆ ಅವಕಾಶ ಸಿಕ್ಕಬೇಕು. ಇದನ್ನೆಲ್ಲ ಅವಕಾಶಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷದವರೆಗೆ. ಅದಕ್ಕೆ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ಇದೆ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಅವಕಾಶನ ಉಪಯೋಗಿಸ್ಕೊಂಡು ಮೇಲಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಅವಕಾಶಗಳು ಸಿಕ್ಕದೆ ಹೋದ್ರೆ ಅಲ್ವಾ? ಅದಕ್ಕೆ ಅವಕಾಶ ಸಿಕ್ಕಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.